ಸೊ ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಶಿವಸಾರ ಚಾನಲ್. ಇವತ್ತು ಒಂದು ಆರ್ಟಿಕಲ್ ಓದಬೇಕಾದ್ರೆ ಒಂದು ಡಿಸಬಿಲಿಟಿ ರಿಲೇಟೆಡ್ ಒಂದು ಆರ್ಟಿಕಲ್ ಓದಿದೆ. ಅದು ಏನಪ್ಪ ಅಂದರೆ, ನಮ್ಮ ಭಾರತದ ಕೇವಲ 40% ಅಂಗವಿಕಲ ಮಕ್ಕಳು ಮಾತ್ರ ಯು ಡಿ ಐ ಡಿ ಕಾರ್ಡನ್ನು ಹೊಂದಿದ್ದಾರೆ ಅಂತ ನೋಡಿದೆ. ಯು ಡಿ ಐ ಡಿ ಕಾರ್ಡ್ ಅಂದರೆ ಯುನೀಕ್ ಡಿಸಬಿಲಿಟಿ ಐಡೆಂಟಿ ಕಾರ್ಡ್ ಅಂತ, ಅಂದರೆ ಅಂಗವಿಕಲ ಮಕ್ಕಳ ವಿಶಿಷ್ಟ ಗುರುತಿನ ಚೀಟಿ. ಸೊ ಇದು 2016 ಭಾರತ ಸರ್ಕಾರ ಜಾರಿಗೆ ತಂದಿದೆ. ಸೊ ಇದು ಬಂದುಬಿಟ್ಟು ಅಂಗವಿಕಲ ಸಬಲೀಕರಣ ಇಲಾಖೆ ಕೆಳಗಡೆ ಬರುತ್ತೆ. ಓಕೆನಾ. ಇದು ಮೇಯ್ನಾಗಿ ಬಟ್ ಇಲ್ಲ ಒಂದು ಕಡೆ ಬೇಸರ ಸಂಗತಿ ಏನಂದರೆ, ನಮ್ಮ ಭಾರತ ಇಷ್ಟೆಲ್ಲ ಆರ್ಥಿಕತೆ ಮುಂದುವರೆದಿದೆ. ನಾವು ರೀಸೆಂಟಾಗಿ ಓದಿದ್ವಿ, ನಮ್ಮ ಭಾರತ ಏನೋ ಈ ಒಂದು ಫಸ್ಟ್ನೇ ಕ್ವಾರ್ಟರ್ನಲ್ಲಿ 7.8% ಆರ್ಥಿಕ ಬೆಳವಣಿಗೆ ಅಚೀವ್ಮೆಂಟ್ ಮಾಡಿದೆ ಅಂತ. ನೋಡಿ, ಇದೆಲ್ಲ ಮಾಡಿದ್ರು ಬಟ್ ಇನ್ನು ಎಲ್ಲೋ ಒಂದು ಕಡೆ ನಾವು ಇನ್ನೂ ಸಾಧನೆ ಮಾಡಬೇಕಾಗಿರೋದು ತುಂಬಾ ಇದೆ ಅಂತ ಅನಿಸುತ್ತೆ ಅಲ್ವಾ. ಸೊ ನಾನು ಯಾಕೆ ಇದು ವಿಡಿಯೋ ಮಾಡಿದೆ ಅಂತಂದರೆ, ನಿಮ್ಮೂರಲ್ಲಿ ಯಾರಾದ್ರೂ ಅಂಗವಿಕಲನ ಮಕ್ಕಳಿದ್ರು ಅಂತಂದರೆ ಓಕೆನಾ, ಸೊ ಹೇಳಿ ಈ ಥರ ಹಿಂಗೆ ಏನೋ ಐಡೆಂಟಿ ಕಾರ್ಡ್ ಮಾಡಿಸ್ಕೊಳ್ಳಿ, ನಿಮಗೆ ತುಂಬಾ ಸೌಲಭ್ಯಗಳು ಸಿಗ್ತವೆ ಅಂತ ಹೇಳಿ. ಓಕೆನಾ. ಸೊ ಹೇಳೋದ್ರಲ್ಲಿ ತಪ್ಪೇನಿಲ್ಲ ಅಲ್ವಾ, ಅದು ಮಾಡಿಸ್ಕೊಳ್ಳೋದು ಬಿಡೋದು ಅವರ ಒಂದು ಕರ್ತವ್ಯ, ಬಟ್ ಹೇಳೋದು ನಮ್ಮ ಒಂದು ಕರ್ತವ್ಯ ಆಗಿರುತ್ತೆ. ಓಕೆನಾ. ಸೊ ಹಾಗಾಗಿ ಹೇಳೋದ್ರಲ್ಲಿ ತಪ್ಪಿಲ್ಲ ಅಂತ ನಾನು ಅಂದ್ಕೊಳ್ತೀನಿ. ಓಕೆನಾ. ಏನೋ ಐಡೆಂಟಿ ಕಾರ್ಡ್ ಇತ್ತು ಅಂತಂದರೆ ಅವರಿಗೆ ತುಂಬಾ ಸೌಲಭ್ಯಗಳು ರಾಜ್ಯ ಸರ್ಕಾರದಿಂದನೂ ಕೊಡುತ್ತೆ ಮತ್ತು ಕೇಂದ್ರ ಸರ್ಕಾರದಿಂದನೂ ಕೊಡುತ್ತೆ. ಮೇಯ್ನಾಗಿ ಅವರಿಗೆ ಏನಾದರೂ ವಸತಿ ಇಲ್ಲ ಅಂದರೆ ಪುನರ್ವಸತಿ ಕೊಡ್ತಾರೆ. ಮತ್ತು ಅವ್ರಿಗೆ ಎಕ್ಸಾಮ್ಸ್ಗಳಲ್ಲಿ 3% ರಿಸರ್ವೇಷನ್ ಇಟ್ಟಿದ್ದಾರೆ. ಅವ್ರಿಗೆ ಜಸ್ಟ್ ಓದಿದರೆ ಸಾಕು, ಒಂದು 35-40 ಮಾರ್ಕ್ಸ್ ತೊಗೊಂಡ್ರೆ ಸಾಕು, ಅವ್ರು ಗೌರ್ಮೆಂಟ್ ಕೆಲಸ ಸಿಗ್ತದೆ. ಮತ್ತು ಅವರಿಗೆ ಮತ್ತು ಸ್ಕಿಲ್ ಡೆವಲಪ್ಮೆಂಟ್ ಟ್ರೈನಿಂಗ್ ಕೊಟ್ಟು ಅವ್ರನ್ನ ಏನೋ ಇಂಡಿಪೆಂಡೆಂಟಾಗಿ ಮಾಡ್ತಾರೆ. ಮತ್ತು ಫ್ರೀ ಕೋಚಿಂಗ್ಸ್ ಕೊಡ್ತಾರೆ ಅವ್ರಿಗೆ. ಓಕೆನಾ. ಮತ್ತು ಏನಾದ್ರೂ ಅವ್ರಿಗೆ ಅಂಗವಿಕಲತೆಗೆ ರಿಲೇಟೆಡ್ ಇಕ್ವಿಪ್ಮೆಂಟ್ ಬೇಕಾದರೆ ಓಕೆನಾ, ಸೊ ಅಂದರೆ ಅದು ತಕ್ಕನಾಗಿ ಅವ್ರಿಗೆ ಯಾವ ರೀತಿಯಲ್ಲಿ ಅಂಗವಿಕಲತೆ ಇರ್ತದೆ ಅವರ ರೀತಿ ಇಕ್ವಿಪ್ಮೆಂಟನ್ನು ಗೋರ್ಮೆಂಟು ಪ್ರೊವೈಡ್ ಮಾಡುತ್ತೆ. ಸೊ ಇದೆಲ್ಲನೂ ಫ್ರೀಯಾಗಿ ಕೊಡ್ತಾರೆ ಐ ಡಿ ಕಾರ್ಡ್ ಇತ್ತು ಅಂತಂದರೆ. ಮತ್ತು ಏನಾದ್ರೂ ಹೊಸ ಯೋಜನೆಗಳನ್ನು ಜಾರಿಗೆ ತಂದರೆ ಸೊ ಅವರು ನೇರವಾಗಿ ಅವ್ರ ಬ್ಯಾಂಕ್ ಅಕೌಂಟಿಗೆ ದುಡ್ಡು ಬರೋ ರೀತಿಯಲ್ಲಿ ಮಾಡ್ತಾರೆ. ಓಕೆ. ಸೊ ಹಂಗಾಗಿ ಇಷ್ಟೆಲ್ಲ ಅನುಕೂಲ ಇದ್ರೂ ನೋಡು, ನಾವು ಒಂದೇ ಒಂದು ಗುರುತಿನ ಚೀಟಿ ಮಾಡಿಸ್ಕೊಂಡ್ವಿ ಅಂತಂದರೆ ಇಷ್ಟೆಲ್ಲ ಅನುಕೂಲಗಳು ಆ್ಯಕ್ಚುಲಿ ಬರ್ತೈತೆ ಅವರಿಗೆ. ಸೊ ಹಾಗಾಗಿ ನಿಮ್ಮಲ್ಲಿ ಯಾರಾದರೂ ಇದ್ದರೆ ದಯವಿಟ್ಟು ಹೇಳಿ, ಓಕೆನಾ ಅಂತ ಹೇಳ್ತಾ, ನಾನೊಂದು ಅಂದರೆ ನಾವು ಯಾವತ್ತೂ ಹೆಲ್ಪ್ ಮಾಡೋಕ್ಕೆ ಹಿಂದೆ ಮುಂದೆ ನೋಡ್ತೀವಿ ಅಲ್ವಾ. ಸೊ ಇವಾಗ ನಮಗೆ ಈ ಜನ್ಮದಲ್ಲಿ ನಮಗೆ ದೇವರು ಒಂದು ಒಳ್ಳೆ ಏನೋ ಜೀವನ ಕೊಟ್ಟಿದ್ದಾನೆ, ಬಟ್ ಮುಂದಿನ ಜನ್ಮದಲ್ಲಿ ನಮಗೆ ಯಾವ ಥರ ಜೀವನ ಕೊಡ್ತಾನೆ ಅಂತ ಗೊತ್ತಿಲ್ಲ. ಬಟ್ ಇವಾಗ ಯಾರಿಗೆ ಕೈಲಿ ಆಗಲ್ಲ, ಯಾರು ತುಂಬಾ ಏನೋ ದುರ್ಬಲರಾಗಿರ್ತಾರೆ, ಅವರಿಗೆ ನಮ್ಮಲ್ಲಿ ಆದಷ್ಟು ನಮ್ಗೆ ಹಣ ಸಹಾಯ ಇರಲಿಲ್ಲ ಅಂತಂದ್ರೂ ಮಾತಿನ ಸಹಾಯದಾದರೂ ಮಾಡಬೇಕಲ್ವ. ದೇವ್ರು ನಮಗೆ ಮಾತು ಕೊಟ್ಟಿದ್ದಾನೆ, ಅದ್ರ ಮೂಲಕ ಆದರೂ ಮಾಡೋದನ್ನ ಒಂದು ನಮ್ಮ ಜೀವನದ ಸಾರ್ಥಕತೆಯನ್ನು ಪಡಿಸ್ಕೊಡ್ಬೇಕು ಅಲ್ವಾ. ಸೊ ಪ್ಲೀಸ್ ದಯವಿಟ್ಟು ಫ್ರೆಂಡ್ಸ್ಗಳು ಯಾರಾದಿದ್ದರೆ ಈ ವಿಡಿಯೋನ ಶೇರ್ ಮಾಡಿ, ಅರ್ಥ ಮಾಡ್ಕೊತಾರೆ. ಓಕೆನಾ. ಸೊ ಆನ್ಲೈನ್ ಸೆಂಟರ್ಗಳು ಇವಾಗೆಲ್ಲನೂ ಇದ್ದಾವೆ. ಓಕೆ. ನೀವು ಆನ್ಲೈನ್ ಸೆಂಟ್ರಿಗೆ ಹೋಗಿಬಿಟ್ಟು ಸೊ ನೀವು ಅವರಿಗೆ ಹೇಳಿದರೆ ಈ ಥರ ನಮಗೆ ಐಡೆಂಟಿ ಕಾರ್ಡ್ ಬೇಕು ಪ್ಲೀಸ್ ಮಾಡಿಕೊಡಿ ಅಂದರೆ ಅವ್ರು ಫೀಸ್ ಮಾಡಿ ಮಾಡಿಕೊಡ್ತಾರೆ ಅಲ್ವಾ. ಸೊ ಹಾಗಾಗಿ ನಿಯರ್ ಬೈ ಯಾವುದಾದ್ರೂ ಆನ್ಲೈನ್ ಸೆಂಟರ್ ಇದ್ದರೆ ಅಲ್ಲಿ ಹೋಗಿ ಮಾಡಿಸ್ಕೊಳ್ಳಿ ಅಂತಲೂ ಸಹ ಹೇಳಿ. ಓಕೆ. ಸೊ ಈ ಇನ್ಫಾರ್ಮೇಷನು ನಿಮಗೆ ಇಷ್ಟ ಆಯ್ತಂದರೆ, ಯಾರೆಲ್ಲ ಅಂಗವಿಕಲರ ಮಕ್ಕಳು ಇದ್ದಾರೋ ಅವರಿಗೆ ಈ ವಿಡಿಯೋನ ಶೇರ್ ಮಾಡಿ, ಲೈಕ್ ಮಾಡಿ, ಓಕೆನಾ, ಸಬ್ಸ್ಕ್ರೈಬ್ ಮಾಡಿ, ಮತ್ತು ಈ ಚಾನಲನ್ನು ಎನ್ಕರೇಜ್ ಮಾಡಿ ಅಂತ ಹೇಳ್ತಾ ನಾನು ಈ ವಿಡಿಯೋನ ಮುಗಿಸಿದ್ದೀನಿ. ಥ್ಯಾಂಕ್ ಯು.